ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಏನಪ್ಪಾ ಅಂದರೆ ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಇವತ್ತು 4ನೇ ಚಾಪ್ಟರ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕರ್ನಾಟಕದ ಇತಿಹಾಸಕ್ಕೆ ನಾಂದಿ ಹಾಡಿದ ರಾಜವಂಶ ಯಾವುದು ಅಂದರೆ ಕದಂಬ ವಂಶ. ಅಂದರೆ ಕರ್ನಾಟಕದ ಮೊದಲ ರಾಜಮನೆತನ ಯಾವುದು ಅಂದರೆ ಕದಂಬ ಮನೆತನ ಆಗಿರುತ್ತೆ. ಸ್ಪರ್ಧಾರ್ಥಿಗಳೇ, ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಮೈಸೂರು ಕೋರ್ಟ್ಗೆ ಹೋಗಿದ್ದ ಕಾರಣದಿಂದ ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ತುಂಬ ಲೇಟ್ ಆಗಿತ್ತು ಮತ್ತು ತುಂಬ ಟಯರ್ಡ್ ಆಗಿತ್ತು. ಅದಕ್ಕೆ ಇವತ್ತು ಸಂಡೇ ಇರೋ ಕಾರಣದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗೇನು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಾಗೈತಿಹಾಸಿಕ ಕಾಲದ ರಿಲೇಟೆಡ್ ಟೋಟಲ್ ಚಾಚು ತಪ್ಪದೆ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ. ಹಾಗೆ ಶಾತವಾಹನರು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗ ಏನಪ್ಪಾ ಅಂದರೆ 4ನೇ ಚಾಪ್ಟರಲ್ಲಿ ನಾನು ಕದಂಬ ಮನೆತನದ ಬಗ್ಗೆ ನಾನು ಮಾತಾಡ್ತೀನಿ ಸ್ಪರ್ಧಾರ್ಥಿಗಳೇ. ಅದೇ ಇನ್ನೊಂದು ಕೆಲವೊಂದು ಸ್ಪರ್ಧಾರ್ಥಿಗಳಲ್ಲಿ ಗೊಂದಲ ಏನಾಗಿದೆ ಅಂದರೆ, ಕೆಲವು ಸಾಕಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು, ಕೋಚಿಂಗ್ ಸಂಸ್ಥೆಯವರಾಗಿರ್ಬೋದು, ಅಲ್ಲಿನ ಟೀಚ್ ಮಾಡೋ ಫ್ಯಾಕಲ್ಟಿ ಆಗಿರಬಹುದು, ಯಾವ ರೀತಿ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ ಸ್ಪರ್ಧಾರ್ಥಿಗಳೇ. ಇದು ನೀವು ಕೇಳಲೇಬೇಕಾಗಿರೋ ವಿಡಿಯೋ. ಯಾಕಪ್ಪ ಅಂದರೆ KEA ಈಗೂ ತೆಗೆಯೋದುಂಟೆ, ಅದೇನೋ ಒಂಥರ ತುಂಬ ಆಶ್ಚರ್ಯಕರವಾಗಿ ಹೇಳೋ ಸ್ವಭಾವವನ್ನು ಬೆಳೆಸ್ಕೊಬಿಟ್ಟಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ನಾನು ಸ್ಪರ್ಧಾರ್ಥಿಗಳಲ್ಲಿ ಕಳಕಳಿಯ ಮನವಿ ಏನು ಮಾಡ್ಕೊಳ್ತೀನಿ ಅಂದರೆ, ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಆಥರ್ ಪುಸ್ತಕಗಳನ್ನು ಓದಬೇಕು, ಜೊತೆಗೆ DSERTC ಪುಸ್ತಕಗಳನ್ನು ಓದಬೇಕು, ಮತ್ತು NCERTC ಪುಸ್ತಕಗಳನ್ನ ಚಾಚು ತಪ್ಪದೆ ಓದ್ಕೊಂಡು ಆಮೇಲೆ ಆಥರ್ ಪುಸ್ತಕಗಳನ್ನು ಓದಬೇಕು. ನೀವು ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದೀರಂದ್ರೆ ಎಕ್ಸಾಮನ್ನು ನೀವು ಲೆಕ್ಕಕ್ಕೆ ತಗೋಬಾರ್ದು. ಅವನು ಯಾವುದೇ ರೀತಿ ಕ್ವಶನ್ ಕೇಳಿ, ಅನಾಲಿಟಿಕಲ್ ಕ್ವಶನ್ ಕೇಳಿ, ಒನ್ ವರ್ಡ್ ಕ್ವಶನ್ಸ್ ಕೇಳಿ, ಸ್ಕಿಲ್ ಬೇಸ್ಡ್ ಕ್ವಶನ್ ಕೇಳಿ, ಯಾವುದೇ ರೀತಿ ಕ್ವಶನ್ ಕೇಳಿದ್ರು ನೀವು ಅದಕ್ಕೆ ಜಗ್ಬಾರ್ದು. ನಾವು ಏನು KPSC ಫಾಲೋ ಮಾಡ್ತಿದ್ದೀವಿ, ಮತ್ತು KA ಫಾಲೋ ಮಾಡ್ತೀವಿ, 10 ವರ್ಷದ ಪೇಪರ್ ಅನಾಲಿಸಿಸ್ ಮಾಡಿದ್ದೀವಿ, 20 ವರ್ಷದ ಪೇಪರ್ ಅನಾಲಿಸಿಸ್ ಮಾಡಿದ್ದೀವಿ, ಇದೆಲ್ಲ ನೋ ಮ್ಯಾಟರ್. ನೀವೇನು ಓದಿದ್ದೀರಾ, ಜೊತೆಗೆ ನೀವು ಯಾವೆಲ್ಲ ಪುಸ್ತಕಗಳನ್ನು ಓದಿ ನಿಮ್ಮ ಮಸ್ತಕದಲ್ಲಿ ಏನೇನು ಇಟ್ಕೊಂಡಿದ್ರೋ ಅದು ಇಂಪಾರ್ಟೆಂಟ್ ಇರುತ್ತೆ. ಅರ್ಥ ಆಯ್ತಾ? ಅಂದರೆ ನನಗೆ ಯಾವುದೇ ಸಂಸ್ಥೆಯನ್ನು ಬ್ಲೇಮ್ ಮಾಡೋದು ಆಗಿರಲಿ ಉದ್ದೇಶ ಇಲ್ಲ, ಮತ್ತು ಯಾರನ್ನೇ ಆಗಿ ಬ್ಲೇಮ್ ಮಾಡೋ ಉದ್ದೇಶ ಇಲ್ಲ ಸ್ಪರ್ಧಾರ್ಥಿಗಳೇ. ನೀವೇನು ಮಾಡಬೇಕು ಅಂದರೆ ಒಳ್ಳೆಯ ಆಥರ್ ಪುಸ್ತಕಗಳು, ನಾನು ಹೇಳಿದ್ದೀನಿ, ಪದೇ ಪದೇ ಹೇಳ್ತಿರ್ತೀನಿ, ಈ ಪುಸ್ತಕಗಳನ್ನು ಓದಿ ನೀವು ಯಶಸ್ಸಿನ ಮೆಟ್ಟಿಲಿಗೆ ತುಂಬ ಹತ್ತಿರದಲ್ಲಿರ್ತೀರಾ ಅಂತ ಹೇಳ್ತಿರ್ತೀನಿ. ಆ ಕಾರಣದಿಂದ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇದೇ ರೀತಿ ಕ್ವಶನ್ಸ್ ಬರುತ್ತೆ, ಹಿಂಗೆ ಬರುತ್ತೆ ಅಂತ. ನಾನು ಒಂದೇ ಒಂದು ಹೇಳ್ತೀನಿ, ಯಾವುದೇ ಪುಸ್ತಕವನ್ನು ತೊಗೊಂಡಾಗ ಆಥರ್ ಪುಸ್ತಕಗಳನ್ನು ತೊಗೊಂಡು ನೀವು 360 ಹ್ಯಾಂಗಲಲ್ಲಿ ಓದಿದಾಗ ಮಾತ್ರ ಸಕ್ಸಸ್ ಆಗ್ತೀರ. ನಾನು ಶಾರ್ಟ್ಸ್ ನೋಟ್ಸ್ ಓದ್ತೀನಿ, ಯಾರೋ ಒಂದು PDF ಕಳಿಸ್ಕೊಡ್ತಾರೆ, ಅದನ್ನು ನೋಟ್ಸ್ ಓದ್ತೀನಿ, ನಮ್ಮ ಅಪ್ಪರಾನೇ ಸಕ್ಸಸ್ ಆಗಲ್ಲ. ಈಗಲೇ ಬರೆದಿಟ್ಕೊಂಬೇಡಿ. ಅರ್ಥ ಆಯ್ತಾ? ನಿಮಗೆ ಏನೋ ಹೇಳ್ತಾರಲ್ವ, ಯಶಸ್ಸು ಕೊಂಡಿರೋ ಕುದುರೆ ಬಂದು ನಿಮಗೆ ಕತ್ತೆನ ಕುದುರೆ ಅಂದ್ರೂ ನಂಬ್ತಿರಂತೆ. ಅರ್ಥ ಆಯ್ತಾ? ನನಗೆ ವಾಸ್ತವತೆ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನು ನಡೀತಾ ಇದೆ, ಏನು ಆಗ್ತಿದೆ, ವಿದ್ಯಾರ್ಥಿಗಳು ಎಲ್ಲಿ ದಾರಿ ತಪ್ತಾ ಇರೋದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕೆ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಓಡೋ ಕುದುರೆಯಿಂದ ಯಾವತ್ತೂ ಓಡಬೇಡಿ. ಯಶಸ್ಸು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮ ಆಲೋಚನೆಗೆ ತಕ್ಕಂತೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಸ್ಪರ್ಧಾರ್ಥಿಗಳೇ. ಕರ್ನಾಟಕದಲ್ಲಿ ಕದಂಬರ ಬಗ್ಗೆ ಮಾತಾಡೋಣ. ಮೊದಲನೇ ಸ್ಲೈಡ್ ನೋಡಿ, ನಾನೇ ಬರೆದಿರುವ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್. ನೀವು ನೋಡಬಹುದು ನನ್ನ PPTಯಲ್ಲಿ ಏನಿದೆ ಅದೇ ಇನ್ಫಾರ್ಮೇಶನ್ ನನ್ನ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪುಸ್ತಕದಲ್ಲಿದೆ. ನೀವು ಯಾವುದೇ DSERTC ಪುಸ್ತಕ ಓದೋದು ಬೇಡ, ನನ್ನ ಕರ್ನಾಟಕ ಹಿಸ್ಟ್ರಿ ಪುಸ್ತಕ ಓದಿದಾಗ, ಯಾಕಂದ್ರೆ ಅಲ್ಲಿನ ಎಲ್ಲ ಇನ್ಫಾರ್ಮೇಶನ್ ಅನ್ನು ಇಲ್ಲೇ ಒಂದೇ ಕಡೆ ಕೊಟ್ಟಿದ್ದೀನಿ. ನಿಮಗೇನು ಮಿಸ್ಗೈಡ್ ಮಾಡಿ ನನ್ನ ಪುಸ್ತಕ ಸೇಲ್ ಆಗಬೇಕು ಅನ್ನೋ ಮಾಹಿತಿ ನನಗೇನು ಒಂದು ಚೂರು ಇಷ್ಟ ಇಲ್ಲ. ಕಂಟೆಂಟ್ ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ ಅಲ್ಲಿ ತುಂಬ ರೆಸ್ಪಾನ್ಸ್ ಬಂದಿದೆ. ಆ ಕಾರಣದಿಂದ ರೆಸ್ಪಾನ್ಸ್ ಬಂದಿರೋದಕ್ಕೆ, ಪುಸ್ತಕ ಒಳ್ಳೆ ಮೂವ್ಮೆಂಟ್ ಆಗಿರೋದಕ್ಕೆ ನಾನೇ ಕ್ಲಾಸ್ ಮಾಡ್ತಾ ಇದ್ದೀನಿ. ಈಗ ಎಲ್ಲೋ ಹಳ್ಳಿಗಾಡಿನ ಅಲ್ಲಿರೋ ವಿದ್ಯಾರ್ಥಿಗಳು ಬಂದು ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಓದೋದಕ್ಕಾಗೋದಿಲ್ಲ. ಆ ಕಾರಣದಿಂದ ನಾನು ಅವರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳು. ಇವತ್ತು ಬನವಾಸಿಯ ಕದಂಬರ ಬಗ್ಗೆ ನೋಡೋಣ. ಜಸ್ಟ್ 2 ಟಾಪಿಕ್ ತಗೊಂಡಿದ್ದೀನಿ. 2 ಟಾಪಿಕ್ಗೆ 20ಕ್ಕೂ ಹೆಚ್ಚು ಕ್ವಶನ್ಗಳು ಪ್ರೀವಿಯಸ್ ಇಯರ್ MCQ ಕ್ವಶನ್ ಆಗಿದ್ದಾವೆ ಸ್ಪರ್ಧಾರ್ಥಿಗಳೇ. ಸ್ವಲ್ಪ ಏನೋ ಲಾಂಗ್ ವಿಡಿಯೋ ಆಗಬಹುದು, ಇದನ್ನ ಮಿಸ್ ಮಾಡದೆ ನೋಡಿ.
ನನ್ನ ಕರ್ನಾಟಕ ಹಿಸ್ಟ್ರಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಎಕ್ಸಾಮಿನಲ್ಲಿ ಒಂದು ಕ್ವಶನ್ನು ಬಿಡುವ ಪಾಸಿಬಿಲಿಟಿ ಇರೋದಿಲ್ಲ. ಯಾಕಂದರೆ ಎಲ್ಲ ಕ್ವಶನ್ಸನ್ನು ನಾನು ಕವರ್ ಮಾಡಿದ್ದೀನಿ. ಇವನ್ UPSC ಎಲ್ಲ ಕೇಳಿರೋ ಕ್ವಶನ್ಸ್ ಆಗಿರ್ಬೋದು, ಅಥವಾ KPSC ಯಲ್ಲಿ ಕೇಳಿರೋ ಕ್ವಶನ್ಸ್ ಆಗಿರ್ಬೋದು, KE ಕೇಳಿರೋ ಕ್ವಶನ್ಸ್ ಆಗಿರಬಹುದು, ಸಿಂಗಲ್ ವರ್ಡ್ ಆಗಿರಬಹುದು, ಅನಾಲಿಟಿಕಲ್ಸ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಏನು ಯೂಟ್ಯೂಬನ್ನು ನೋಡ್ತಾ ಇನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಲಿ. ಹಾಗೆ ನಿಮ್ಗೆ ಏನೇ ಒಂದು ಡೌಟ್ಸ್ ಆಗಿರ್ಬೋದು, ಕಮೆಂಟ್ಸ್ ಇರ್ಬೋದು, ಅದರಲ್ಲಿ ಮೆನ್ಷನ್ ಮಾಡಿ. ಮತ್ತು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ. ಸ್ಟಡಿ ರಿಲೇಟೆಡ್ ಏನೇ ಕ್ವೈರೀಸ್ ಇದ್ರೂ ನನಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಬನವಾಸಿಯ ಕದಂಬರು ಮೂಲ ಪುರುಷ ಅಂದರೆ ಯಾವುದೇ ಒಂದು ಏನು ರಾಜ್ಯವನ್ನ ಸ್ಥಾಪನೆ ಮಾಡಬೇಕಾದ್ರೆ ಮೂಲ ಪುರುಷ ಅಂತ ಇರ್ತಾರೆ ಅಥವಾ ಸ್ಥಾಪಕ ಅಂತ ಇರ್ತಾರೆ. ಅದ್ರ ಬಗ್ಗೆ ನೋಡ್ಕೋಣ. ಇದು ಕ್ವಶನ್ ಆಗಿದೆ ಸಾಕಷ್ಟು ಬಾರಿ. ಬನವಾಸಿಯ ಕದಂಬರ ಸ್ಥಾಪಕ ಅಥವಾ ಮೂಲ ಪುರುಷ ಮಯೂರವರ್ಮ. ಧರ್ಮ ಬಂದು ವೈದಿಕ ಧರ್ಮ. ನಾಣ್ಯಗಳು ಪದ್ಮಟಂಕ, ಗದ್ಯಾಣ, ಪಣ. ಇಲ್ಲಿ ಕೇಳ್ತಾನೆ ಕ್ವಶನ್ಸು. ಇಲ್ಲಿ ಏನು ನಾನು ಬೋಲ್ಡ್ ಮಾಡಿದ್ದೀನಲ್ಲ ಎಲ್ಲ ಇಂಪಾರ್ಟೆಂಟ್. ಮತ್ತು ನಾನು ಬೋಲ್ಡ್ ಮಾಡದೇ ಇರೋದು ಇಂಪಾರ್ಟೆಂಟ್ ಇರುತ್ತೆ ಸ್ಪರ್ಧಾರ್ಥಿಗಳೇ. ಯಾಕಂದರೆ ಅದಕ್ಕೆ ನಾನು ಹೇಳೋದು, ಒಂದು ಪುಸ್ತಕವನ್ನು ತಗೊಂಡಾಗ ಎಫೆಕ್ಟಿವ್ ಪುಸ್ತಕವನ್ನು ತಗೋಬೇಕು ಕಂಪಲ್ಸರಿ. ನೀವು ಯೂಟ್ಯೂಬರ್ಸಲ್ಲಿ ಬರ್ತಾರೆ, ಈ ಪುಸ್ತಕ ತಗೊಳ್ಳಿ, ಆ ಪುಸ್ತಕ ತಗೊಳ್ಳಿ, ವಾರಕ್ಕೊಂದು ಪುಸ್ತಕ ಬಿಡ್ತಾರೆ, 15 ದಿನಕ್ಕೊಂದು ಪುಸ್ತಕ ಬಿಡ್ತಾರೆ. ಐ ನೋ ವೆರಿ ವೆಲ್ ಯಾವ ರೀತಿ ಪುಸ್ತಕ ಬರೀತಾರೆ, ಯಾವ ರೀತಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ನಾಣ್ಯಗಳ ಮೇಲೆ ಸಾಕಷ್ಟು ಕ್ವಶನ್ ಆಗಿದೆ. ಪದ್ಮಟಂಕ, ಗದ್ಯಾಣ, ಪಣ. ರಾಜಧಾನಿ ವೈಜಯಂತಿಪುರ ಅಥವಾ ಬನವಾಸಿ. ಅಂದರೆ ಕದಂಬರ ರಾಜಧಾನಿ ಯಾವುದಾಗಿತ್ತು ಅಂದರೆ ವೈಜಯಂತಿಪುರ ಅಥವಾ ಬನವಾಸಿ. ಲಾಂಛನ ಸಿಂಹ ಮತ್ತು ವಾನರ ಧ್ವಜ. ಇಲ್ಲಿ ನೋಡಿ ಬನವಾಸಿ ಕದಂಬರ ಸಿಂಬಲ್ ಹಾಕಿದ್ದೀನಿ, ಅಂದರೆ ಸಿಂಹ ಮತ್ತು ವಾನರ ಧ್ವಜ ಇದರಲ್ಲಿ ನಿಮಗೆ ಕಾಣುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇಲ್ಲಿ ನಿಮ್ಗೊಂದು ಮ್ಯಾಪ್ ಕೊಟ್ಟಿದ್ದೀನಿ. ಇಂಡಿಯಾ ಮ್ಯಾಪಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕದಂಬರು ಎಲ್ಲಿಂದ ಎಲ್ಲಿಗೆ ಆಳ್ವಿಕೆ ಮಾಡ್ತಿದ್ರು, ಏನೆಲ್ಲ ಯಾವ ಪ್ಲೇಸನ್ನು ಅಕ್ವೈರ್ ಮಾಡ್ಕೊಂಡಿದ್ರು ಅಂತ ನಿಮಗೆ ಒಂದು ಚಿತ್ರಣವನ್ನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಕೋಬಹುದು. ಶಾತವಾಹನರ ರಾಜ್ಯಭಾರದ ನಂತರ ಅಂದರೆ ದಕ್ಷಿಣದಲ್ಲಿ ಆಧಿಪತ್ಯಕ್ಕೆ ಬಂದ ಶಾತವಾಹನರ ನಂತರ ಕನ್ನಡದ ನೆಲದಲ್ಲಿ ಅಂದರೆ ಕರುನಾಡಿನಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿದ ಮೊದಲ ರಾಜಮನೆತನ. ಕ್ವಶನ್ ಕೇಳ್ತಾನೆ, ಕರ್ನಾಟಕವನ್ನು ಮೊಟ್ಟ ಮೊದಲಿಗೆ ಆಳಿದ ಕರುನಾಡಿನ ರಾಜಮನೆತನ ಅಂತ ಕೇಳುತ್ತಾರೆ. ಅರ್ಥ ಆಯ್ತಾ? ಆಗ ನೀವು ಕದಂಬರು ಅಥವಾ ಬನವಾಸಿಯ ಕದಂಬರು ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಇವರು 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಅಂದರೆ ಸತತ 2 ಶತಮಾನಗಳ ಕಾಲ ಇವರು ಆಳ್ವಿಕೆ ನಡೆಸ್ತಾರೆ. ಬನವಾಸಿಯನ್ನು ಉತ್ತರ ಕನ್ನಡದಲ್ಲಿರುವ ಬನವಾಸಿಯನ್ನ ಇವರು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ ಸ್ಪರ್ಧಾರ್ಥಿಗಳೇ. ಕದಂಬ ರಾಜ್ಯವು ಕರ್ನಾಟಕದ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಹಾಸನ ಜಿಲ್ಲೆಗಳನ್ನು ಒಳಗೊಂಡಿತ್ತು. ಅಂದರೆ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅಂದರೆ ಈ ಶಿವಮೊಗ್ಗ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ ಆಗಿರಬಹುದು, ಧಾರವಾಡ, ಬೆಳಗಾವಿ, ಹಾಸನ ಜಿಲ್ಲೆಗಳನ್ನು ಒಳಗೊಂಡಿತ್ತು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮುಂದಿನ ಸ್ಲೈಡ್ ನೋಡೋಣ. ಅಂದರೆ ಕದಂಬರ ಪ್ರಾಚೀನತೆಯನ್ನು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಸಾಕಷ್ಟು ಕ್ವಶನ್ ಆಗುವ ಸಾಧ್ಯತೆಗಳಿರುತ್ತೆ. ಯಾವುದೇ ಒಂದು ರಾಜ ಮನೆತನವನ್ನು ನಾವು ಓದಬೇಕಾದ್ರೆ ಸ್ಪರ್ಧಾರ್ಥಿಗಳೇ, ಫೇಮಸ್ ಇತಿಹಾಸ ತಜ್ಞರು ಏನು ಹೇಳಿರ್ತಾರೆ, ಅದರ ಪ್ರಾಚೀನತೆ ಏನಾಗಿರುತ್ತೆ, ಅಥವಾ ಯಾವುದೇ ಒಂದು ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋದ್ರ ಬಗ್ಗೆನೂ ಸಾಕಷ್ಟು ಬಾರಿ ಕ್ವಶನ್ಗಳಾಗಿದೆ. ಅದೇ ರೀತಿ ಇವತ್ತು ಕದಂಬರ ಪ್ರಾಚೀನತೆಯ ಬಗ್ಗೆಯನ್ನು ತಿಳ್ಕೊಳ್ಳೋಣ. ಕದಂಬರ ರಾಜಧಾನಿಯಾದ ಬನವಾಸಿಯನ್ನ ಅತ್ಯಂತ ಪುರಾತನವಾದದ್ದು, ಅಂದರೆ ಬನವಾಸಿ ಎಂಬುದು ಅತ್ಯಂತ ಪುರಾತನವಾದದ್ದು. ಈ ಪ್ರದೇಶವನ್ನು ಮಹಾಭಾರತದ ಕಾಲದಲ್ಲಿ ವೈಜಯಂತಿ ಅಥವಾ ವನವಾಸಿಕ ಅಂತ ಕರೆಯಲಾಗುತ್ತಿತ್ತು. ಅಂದರೆ ನಮ್ಮ ಗ್ರಂಥಗಳಾದ ಮಹಾನ್ ಗ್ರಂಥವಾದ ಮಹಾಭಾರತದಲ್ಲೂ ಬನವಾಸಿಯ ಉಲ್ಲೇಖವಿದೆ ಸ್ಪರ್ಧಾರ್ಥಿಗಳೇ. ಏನಂತ ಕರಿತಿದ್ರು? ಒಂದು ವೈಜಯಂತಿಕ ಅಥವಾ ವನವಾಸಿಕ ಅಂತ ಕರಿತಿದ್ರು. ಅಂದರೆ ಯಾವ ಗ್ರಂಥದಲ್ಲಿ ಬನವಾಸಿಯನ್ನು ವೈಜಯಂತಿಪುರ ಅಥವಾ ವೈಜಯಂತಿ ಅಥವಾ ವನವಾಸಿಕ ಅಂತ ಕರಿತಿದ್ರು ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 2ನೇ ಶತಮಾನದಲ್ಲಿ ಭೂಗೋಳಶಾಸ್ತ್ರಜ್ಞ ಟಾಲೆಮಿಯು ಟಾಲೆಮಿ ಬರೆದಿರುವಂಥ ತನ್ನ ಜಿಯೋಗ್ರಫಿ ಕೃತಿಯಲ್ಲಿ ಬನವಾಸಿಯನ್ನು ಬೈಜಾಂಟಿಯನ್ ಅಂತ ಕರೆದಿದ್ದಾನೆ ಸ್ಪರ್ಧೆ ಉಲ್ಲೇಖ ಮಾಡಿದ್ದಾನೆ. ಕೇಳಬಹುದು, ಟಾಲೆಮಿಯು ಬನವಾಸಿಯನ್ನ ತನ್ನ ಜಿಯೋಗ್ರಫಿ ಕೃತಿಯಲ್ಲಿ ಏನೆಂದು ಹೆಸರಿಸಲಾಗಿದೆ ಅಂತ ಕ್ವಶನ್ ಆಗುವ ಪಾಸಿಬಿಲಿಟಿ ಇದೆ. ಅದಕ್ಕೆ ಬೈಜಾಂಟಿಯನ್ ಅಂತ ಕರೀತಾರೆ ಸ್ಪರ್ಧಿಗಳೇ.
ಅದೇ ರೀತಿ 6ನೇ ಶತಮಾನಕ್ಕೆ ಭಾರತಕ್ಕೆ ನೀಡಿದ ಚೀನಾ ಯಾತ್ರಿಕ ಹುಯೆನ್ ತ್ಸಾಂಗನು ಏನಂತ ಕರೆದಿದ್ದಾನೆ ಅಂತ ಕ್ವಶನ್ ಆಗುವ ಎಲ್ಲೋ ಪಾಸಿಬಿಲಿಟಿ ಇದೆ. ಕೋನ್ಕಿನಾಪೋಲೋ ಅಥವಾ ಕೊಂಕಣಪುರಂ ಅಥವಾ ಕೊಂಕಣಪಟ್ಟಣ, ಇದಕ್ಕೆ ಕೋನ್ಕಿನಾಪೋಲೋ ಅಂತ ಅವನು ಕರೆದಿದ್ದಾನೆ ಸ್ಪರ್ಧಾರ್ಥಿಗಳೇ. ಅದಕ್ಕೆ ಕೊಂಕಣಪುರ ಅಥವಾ ಕೊಂಕಣಪಟ್ಟಣ ಎಂದು ಕರೆದಿದ್ದಾನೆ. ಇಲ್ಲಿ ಕ್ವಶನ್ ಆಗುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಬನವಾಸಿಯನ್ನು ಕುಂತಳ ದೇಶ, ಸಂಜಯತ, ಕನಕಾವತಿ ಮುಂತಾದ ಹೆಸರುಗಳಿಂದ ಕರೆದಿದ್ದಾರೆ. ಇಲ್ಲಿ ಬನವಾಸಿಯನ್ನು ಈ ಹೆಸರಿನಿಂದ ಕರೆಯಲಾಗಿದೆ ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನಲ್ಲಿ ಯಾವುದು ಅಂತ ಕೇಳುವ ಪಾಸಿಬಿಲಿಟಿ ಇದೆ. ಮುಂದಿನ ಸ್ಲೈಡ್ ಹೋಗೋಣ. ಕದಂಬರ ಮೂಲ ಹೇಳಿಲ್ವಾ? ಕದಂಬರ ಮೂಲ ಕೆಲವೊಂದು ಏನಪ್ಪಾ ಅಂದ್ರೆ ಐತಿಹಾಸಿಕ ಪುರಾಣಗಳನ್ನು ಒಳಗೊಂಡ ಕಥೆಗಳನ್ನು ಸೆಂಟೆನ್ಸ್ ರೂಪದಲ್ಲಿ ಕೇಳಿರ್ತಾರೆ ಸ್ಪರ್ಧಾರ್ಥಿಗಳ. ಪರಶುರಾಮನು ಸಮುದ್ರದಿಂದ ಹೈಗ ಹಾಗೂ ತುಳುವ ನಾಡನ್ನು ಸೃಷ್ಟಿಸಿದ್ದು, ಇದನ್ನು ಸಂದರ್ಶಿಸಲು ಶಿವ ಪಾರ್ವತಿಯರು ಬರ್ತಾರೆ. ಅಂದರೆ ವಿವಾಹಾರ್ಥವಾಗಿ ಸಹ್ಯಾದ್ರಿ ಪ್ರದೇಶಕ್ಕೆ ಬಂದಾಗ ಕದಂಬ ವೃಕ್ಷದಡಿ ಕುಮಾರನೊಬ್ಬನು ಜನಿಸಿದ್ದು, ಆತನೇ ಮಯೂರವರ್ಮನೆಂದು ಅವನ ವಂಶಕ್ಕೆ ಕದಂಬ ಕುಲ ಎಂದು ಕರೆಯಲಾಯಿತು ಅಂತಲೂ ಇಲ್ಲಿ ಹೇಳ್ತಾರೆ. ಅದೇ ರೀತಿ ಶಿವನ ತ್ರಿಪುರಾಸುರನೊಡನೆ ಯುದ್ಧ ಮಾಡುತ್ತಿದ್ದಾಗ ಕದಂಬ ವೃಕ್ಷದ ಮೇಲೆ ಶಿವನ ಹಣೆಯಿಂದ ಬೆವರ ಹನಿ ಸುರಿದು ಶಿವನ ರೂಪ ಹೋಲುವ ಮುಕ್ಕಣ್ಣ ಕದಂಬ ಅಥವಾ ತ್ರಿಲೋಚನ ಕದಂಬನು ಹೋಲುವ ಮುಕ್ಕಣ್ಣ ಕದಂಬ ಅಥವಾ ತ್ರಿಲೋಚನ ಕದಂಬನು ಜನಿಸಿದನು. ಮುಕ್ಕಣ್ಣ ಕದಂಬನ ಮಗನೇ ಮಯೂರವರ್ಮ. ಕದಂಬ ಮನೆತನದ ಸ್ಥಾಪಕ ಎಂಬ ದಂತಕಥೆ ಇದೆ. ಅಂದ್ರೆ ಕಥೆಗಳು ಸಾಕಷ್ಟು. ಈಗ ನೋಡಿ, ಹಳ್ಳಿಗಾಡಿನಲ್ಲಿ ಸಾಕಷ್ಟು ಜನಪದರು ಒಂದೊಂದು ಕಥೆಯನ್ನು ಕಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಕಥೆಗಳನ್ನ ಕಟ್ಟಿದ್ದಾರೆ ಸ್ಪರ್ಧಾರ್ಥಿಗಳೇ. ಮಹಾಭಾರತದ ಅಶ್ವತ್ಥಾಮನು ದಕ್ಷಿಣಕ್ಕೆ ಬಂದು ಒಮ್ಮೆ ಶಿವನನ್ನು ಪ್ರಾರ್ಥಿಸಿದಾಗ ಕದಂಬ ಪುಷ್ಪಗಳು ಆಗಸದಿಂದ ಮಳೆಗೆರೆದವು. ಈ ಕದಂಬ ಪುಷ್ಪ ಮತ್ತು ವೃಷ್ಟಿಯಿಂದ ಮುಕ್ಕಣ್ಣ ಕದಂಬನು ಉದ್ಭವಿಸಿದನೆಂದು, ಅವನೇ ಕದಂಬ ವಂಶದ ಮೂಲ ಪುರುಷ ಎಂದು ಹೇಳಲಾಗಿದೆ. ಮತ್ತೊಂದು ಕಥೆಯ ಪ್ರಕಾರ ಶಿವ ಭೂದೇವಿಯವರ ಮಗನಾಗಿ ಕದಂಬ ವೃಕ್ಷದ ಕೆಳಗೆ ಅದರ ನೆರಳಿನಲ್ಲಿ ಬೆಳೆದ ಕಾರಣ ಅವನ ವಂಶಜರಿಗೆ ಕದಂಬ ಎಂಬ ಹೆಸರು ಬಂದಿತೆಂಬ ಪ್ರತೀತಿ ಇದೆ. ಅಂದರೆ ಸಾಕಷ್ಟು ಪುರಾಣಗಳಾಗಿರ್ಬೋದು, ಕತೆ ಕಾದಂಬರಿಗಳಲ್ಲಾಗಿರ್ಬೋದು, ಮೂಲದ ಬಗ್ಗೆ ಸಾಕಷ್ಟು ಜನರ ಅಭಿಪ್ರಾಯ ಒಂದೊಂದು ರೀತಿಯಲ್ಲಿ ವ್ಯಕ್ತಪಡಿಸಿರ್ತಾರೆ ಸ್ಪರ್ಧಾರ್ಥಿಗಳೇ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇರೋದಿಲ್ಲ, ಆದರೂ ಒಂದ್ಸರಿ ನೀವು ಓದ್ಕೊಳ್ಳಿ. ಯಾಕಂದರೆ ನೀವು ಚಾಪ್ಟರ್ನ ಓದಬೇಕಾದ ಪ್ರತಿ ಲೈನನ್ನು ಓದಿ, ಅದು ಎಕ್ಸಾಮ್ ಓರಿಯೆಂಟೆಡ್ ನಿಮಗೆ ಹೆಲ್ಪ್ ಆಗುವ ಸಾಧ್ಯತೆ ಇರುತ್ತೆ. ಮುಂದಿನ ಸ್ಲೈಡ್ ಹೋಗೋಣ. ಈ ಮೇಲಿನ ದಂತಕಥೆಗಳಿಗೆ ಐತಿಹಾಸಿಕ ಸಮರ್ಥನೆಗಳಿಲ್ಲ. ಅಲ್ಲಿ ಹೇಳಿದ್ನಲ್ಲ, ಬಾಯಿಂದ ಬಾಯಿಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊಂಡಿದ್ರು ಸ್ಪರ್ಧಾರ್ಥಿಗಳೇ. ಜೈನ ಪರಂಪರೆ ಕದಂಬ ವಂಶದ ಮೂಲ ಪುರುಷನಾದ ಮಯೂರವರ್ಮನು ಅನಂತಜಿನ ಋತೀಂದ್ರನ ಸೋದರಿಯ ಮಗನೆಂದು ಹೇಳುವರು. ದೇವಗಿರಿಯ ತಾಮ್ರ ಶಾಸನ ಕದಂಬರು ಉತ್ತರ ಭಾರತದ ನಾಗವಂಶದ ರಕ್ಷ ಸಂಬಂಧಿಗಳೆಂದು 1ನೇ ಕೃಷ್ಣವರ್ಮನ ದೇವಗಿರಿ ತಾಮ್ರ ಶಾಸನ ತಿಳಿಸುತ್ತೆ. ಇಲ್ಲಿ ನಮಗೇನಂದ್ರೆ ಕೆಲವೊಂದು ಗ್ರಂಥಗಳಲ್ಲಿ ಅಥವಾ ಶಾಸನಗಳಲ್ಲಿ ಉಲ್ಲೇಖ ಇದೆ. ಅಂದ್ರೆ ನಮಗೆ ಪ್ರಾಚ್ಯ ವಸ್ತುಗಳು ದೊರೆತಾಗ ಅಥವಾ ಯಾವುದೇ ಒಂದು ಸ್ತಂಭಗಳಾಗಿರ್ಬೋದು, ತಾಮ್ರ ಶಾಸನಗಳು ಸಿಕ್ಕಾಗ ಕೆಲವೊಂದು ಕಡೆ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ನಾವು ಇವರಿಗೆ ಕುರುಹುಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದು ಬರುತ್ತೆ ಸ್ಪರ್ಧಾರ್ಥಿಗಳ. ತಮಿಳು ಗ್ರಂಥ ಕದಂಬರು ತಮಿಳು ಮೂಲದವರೆಂದು, ಅವರು ದಕ್ಷಿಣ ಭಾರತದ ಕುಂಭ ಎಂಬ ತಮಿಳು ಪಂಗಡಕ್ಕೆ ಸೇರಿದವರು ಎಂದು ಹೇಳುತ್ತದೆ. ಅಂದ್ರೆ ತಮಿಳು ಗ್ರಂಥದಲ್ಲಿ ಒಂದು ಹೇಳುತ್ತೆ ಯಾವ ರೀತಿ ಅಂದ್ರೆ ಭಾರತದ ಕುಂಭ ಪಂಗಡಕ್ಕೆ ಸೇರಿದವರು ಅಂತ ಅವರ ಅಭಿಪ್ರಾಯ ಆಗಿದೆ. ಹಾಗೆ ತಾಳಗುಂದ ಶಾಸನವು ಕದಂಬರು ಕನ್ನಡದ ಮೂಲದವರು ಎಂದು ತಿಳಿಸುತ್ತೆ. ಸಾಲಿಶಕ 450ರಲ್ಲಿ ರಚಿತವಾದ ಈ ಶಾಸನವು ಮಯೂರವರ್ಮನು ಬ್ರಾಹ್ಮಣ ಪಂಗಡವನಾಗಿದ್ದು ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರ ಕುಟುಂಬದವನೆಂದು ಬಹಳ ಕಾಲ ಪಶ್ಚಿಮ ಕರಾವಳಿಯಲ್ಲಿ ವಾಸಿಸುತ್ತಿದ್ದನು. ಈ ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಏನಪ್ಪಾ ಅಂದ್ರೆ ಮಾನವ್ಯ ಗೋತ್ರ ಇದೆಯಲ್ಲ, ಇದು ಕ್ವಶನ್ ಆಗಿದೆ. ಮತ್ತೆ ಇವರು ಕನ್ನಡದ ಮೂಲದವರು ಎಂದು ತಿಳಿಸುತ್ತದೆ. ಓಕೆನಾ, ಇಲ್ಲಿ ಇದು ನೋಡ್ಕೋಬೇಕಾಗುತ್ತೆ. ಇವನ ಮನೆಯ ಮುಂದೆ ಇದ್ದ ಕದಂಬ ವೃಕ್ಷದ ಕಾರಣದಿಂದ ಈ ಮನೆತನಕ್ಕೆ ಕದಂಬ ವಂಶವೆಂದು ಹೆಸರು ಬಂದಿತ್ತು ಅಂತ ಹೇಳಲಾಗಿದೆ. ಮಯೂರವರ್ಮನು ಕಂಚಿಯ ಘಟಿಕಾ ಸ್ಥಾನದಲ್ಲಿ ಅಧ್ಯಯನ ಮಾಡುತ್ತಿದ್ದಾಗ ಪಲ್ಲವ ಅಶ್ವಸೇನೆಯಿಂದ ಅವಮಾನಿತನಾಗಿ ಪಲ್ಲವರನ್ನು ಸೋಲಿಸಿ ಕದಂಬ ವಂಶವನ್ನು ಸ್ಥಾಪಿಸಿದನೆಂದು ವರ್ಣಿಸಿದೆ. ನೋಡಿ, ಈ ಮಯೂರವರ್ಮನು ಕಂಚಿಯಲ್ಲಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಓದ್ತಿರ್ಬೇಕಾದ್ರೆ ಘಟಿಕಾ ಸ್ಥಾನದಲ್ಲಿ ಇರಬೇಕಾದ್ರೆ ಅವನಿಗೆ ಒಂದು ಅವಮಾನ ಆಗುತ್ತೆ. ಅವಮಾನದಿಂದ ಏನಪ್ಪಾ ಆಗ್ತಾನೆ ಅಂದ್ರೆ ಪಲ್ಲವರನ್ನ ಸೋಲಿಸಿ ಒಂದು ಕದಂಬರ ವಂಶವನ್ನ ಸ್ಥಾಪನೆ ಮಾಡುತ್ತೆ ಅಂತ ಇಲ್ಲಿ ತಿಳಿಸಲಾಗಿದೆ ಸ್ಪರ್ಧಾರ್ಥಿಗಳು. ಇಲ್ಲಿ ಕ್ವಶನ್ ಆಗಿದೆ. ಓಕೆನಾ, ಘಟಿಕಾ ಸ್ಥಾನ ಎಂದರೆ ಓಕೆನಾ.
ಇದ್ರ ಬಗ್ಗೆ ನೀವು ನೋಡಬೇಕಾಗುತ್ತೆ. ಇನ್ನು ಗುಡ್ನಾಪುರ ಶಾಸನ ಏನು ಹೇಳುತ್ತೆ ಇದರ ಬಗ್ಗೆ ಅಂದರೆ, ಈ ಶಾಸನವು ಬನವಾಸಿಯಲ್ಲಿದ್ದು ಮಯೂರವರ್ಮನ ಪೂರ್ವಜರ ಬಗ್ಗೆ ತಿಳಿಸುತ್ತೆ. ಅದನ್ನ ಗುಡ್ನಾಪುರ ಶಾಸನ ಬನವಾಸಿಯಲ್ಲಿ ಕಂಡು ಬರುತ್ತೆ. ಇದು ಏನಪ್ಪ ಅಂದರೆ ಮಯೂರವರ್ಮನ ಪೂರ್ವಜರ ಬಗ್ಗೆ ತಿಳಿಸುತ್ತೆ. ಮಯೂರವರ್ಮನ ತಂದೆ ಬಂಧುಶೇಣ ಮತ್ತು ತಾತ ವೀರಶರ್ಮ ಬ್ರಾಹ್ಮಣ ಪಂಗಡಕ್ಕೆ ಸೇರಿದ ಮಾನವೀಯ ಗೋತ್ರದ ಹಾರತಿ ಪುತ್ರ ಕುಟುಂಬಕ್ಕೆ ಸೇರಿದವರೆಂದು ತಿಳಿಸುತ್ತೆ. ಈ ಗುಡ್ನಾಪುರ ಶಾಸನದಲ್ಲಿ ನಮ್ಮ ಕದಂಬ ವಂಶಕ್ಕೆ ಸಂಪೂರ್ಣವಾದ ಮಾಹಿತಿಗೆ ಒಂದು ನಾಂದಿ ಹಾಡಿದೆ ಸ್ಪರ್ಧಾರ್ಥಿಗಳೇ. ಮಳವಳ್ಳಿ ಶಾಸನ ಕದಂಬ ಮನೆತನದ ಮೊದಲ ದೊರೆಯು ದ್ವಿಜೋತ್ತಮನಾಗಿದ್ದನು ಎಂದು ತಿಳಿಸುತ್ತದೆ. ದ್ವಿಜೋತ್ತಮ ಅಂದ್ರೆ ಬ್ರಾಹ್ಮಣನಾಗಿದ್ದನು ಅಂತ ತಿಳಿಸುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ತಾಳಗುಂದ ಸಿಂಹ ಕಟಾಂಜನ ಶಾಸನ, ತಾಳಗುಂದ ಶಾಸನ ಅಂತ ಕೇಳಬಹುದು ಅಥವಾ ಸಿಂಹ ಕಟಾಂಜನ ಶಾಸನ ಅಂತ ನಾವು ಕೇಳಬಹುದು. ಇದರಲ್ಲಿ ಏನಪ್ಪಾ ತಿಳಿಸಿದೆ ಅಂದ್ರೆ, ಕನ್ನಡದ ಪ್ರಾಚೀನ ಶಾಸನ ಇತ್ತೀಚೆಗೆ ನಡೆದ ಉತ್ಖನನದ ಸಂದರ್ಭದಲ್ಲಿ ತಾಳಗುಂದದಲ್ಲಿ ಸಿಂಹ ಕಟಾಂಜನವೊಂದರ ಮೇಲೆ ಅಪೂರ್ಣ ಶಾಸನವೊಂದು ಪತ್ತೆಯಾಗಿದೆ. ಅಂದ್ರೆ ಪೂರ್ಣ ಶಾಸನ ಅಲ್ಲ, ಅರ್ಧಂಬರ್ಧ ಅಪೂರ್ಣ ಶಾಸನ ಸಿಕ್ಕಿದೆ ಅಂತ ಹೇಳುತ್ತೆ. ಇದು ಹಲ್ಮಿಡಿ ಶಾಸನಕ್ಕಿಂತ 70 ವರ್ಷ ಪ್ರಾಚೀನವೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಬಟ್ ನಮ್ಗೆ ಇಲ್ಲಿ ಕ್ವಶನ್ ಆಗುತ್ತೆ, ಕನ್ನಡದ ಮೊದಲ ಶಾಸನ ಯಾವುದು ಅಂತ ಹೇಳಿದ್ರೆ ನಾವು ಹಲ್ಮಿಡಿ ಶಾಸನನೇ ಹಾಕಬೇಕಾಗುತ್ತೆ. ಇದರಲ್ಲಿ ಇನ್ನೂ ತಾಳಗುಂದ ಅಥವಾ ಸಿಂಹ ಕಟಾಂಜನ ಶಾಸನದ ಬಗ್ಗೆ ಕೆಲವು ಇತಿಹಾಸ ತಜ್ಞರಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳಿದಾವೆ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ತನಕ ನಾನು ತಗೊಂಡಿದ್ದು ಎರಡು ನಿಮಗೆ ಏನೋ ವಂಶ ಅಂದ್ರೆ ಕದಂಬರ ಮೂಲ ಏನು ಮತ್ತೆ ಯಾವ ಶಾಸನ ಅಂತ ಕೇಳಿದ್ರೆ ಸುಮಾರು 20 ಕ್ವಶನ್ಗಳು ಇಲ್ಲಿ ನಮಗೆ ಕಂಡು ಬರುತ್ತೆ ಸ್ಪರ್ಧಾರ್ಥಿಗಳೇ. ಕರ್ನಾಟಕದ ಮೊಟ್ಟ ಮೊದಲ ಸ್ಥಳೀಯ ರಾಜವಂಶ ಯಾವುದು ಅಂದ್ರೆ ಕದಂಬರು, ಅಂದ್ರೆ ಗಂಗರು, ಕದಂಬರು, ಬಾದಾಮಿ ಚಾಳಕ್ಯರು ಮತ್ತೆ ರಾಷ್ಟ್ರಕೂಟರು ಅಂತ ಕೇಳಿದರೆ ಇಲ್ಲಿ ಕದಂಬರು ಮೊದಲ ರಾಜವಂಶ. ಬನವಾಸಿಯ ಕದಂಬರ ರಾಜವಂಶದ ಸ್ಥಾಪಕ ಯಾರಂದ್ರೆ ಮಯೂರ ಶರ್ಮ ಅಥವಾ ಮಯೂರವರ್ಮ. ನೋಡಿ, ಕಾಕುಸ್ಥವರ್ಮ, ಮಯೂರ ಶರ್ಮ ಮತ್ತೆ ಕಂಗವರ್ಮ, ರವಿವರ್ಮ ಅಂತ ಇದೆ, ಮಯೂರ ವರ್ಮ ಸ್ಪರ್ಧಾರ್ಥಿಗಳೇ. ಕದಂಬರ ರಾಜಧಾನಿಯ ಯಾವುದು ಅಂದ್ರೆ ನೋಡಿ ಇಲ್ಲಿ ಬನವಾಸಿ ಅಥವಾ ವೈಜಯಂತಿಪುರ. ಇಲ್ಲಿ ಬಾದಾಮಿ, ಮಾನ್ಯಕೇಟ, ವನವಾಸಿ ಅಥವಾ ವೈಜಯಂತಿಪುರ, ತಳಕಾಡು ಅಂತ ಇದೆ, ವೈಜಯಂತಿಪುರ ಉತ್ತರ. ಕದಂಬರ ರಾಜ ಲಾಂಛನ ಯಾವುದು ಅಂದ್ರೆ ಸಿಂಹ ಮತ್ತು ವಾನರ ಧ್ವಜ. ಮುಂದಿನ ಸ್ಲೈಡ್ ಹೋಗೋಣ. ಕದಂಬ ರಾಜವಂಶದ ಅತ್ಯಂತ ಶ್ರೇಷ್ಠ ಹಾಗೂ ಪ್ರಬಲ ದೊರೆ ಯಾವುದು ಅಂದ್ರೆ ಕಾಕುಸ್ಥವರ್ಮ. ಕಾಕುಸ್ಥವರ್ಮನ ಬಗ್ಗೆ ಹೇಳ್ತೀನಿ, ಬಟ್ ಇಲ್ಲಿ ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ, ಇದನ್ನು ನೋಡ್ಕೊಳ್ಳಿ. ಕದಂಬರ ಆಡಳಿತ ಭಾಷೆ ಹಾಗೂ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಾರುವ ತಾಳಗುಂದ ಶಾಸನ ಯಾವ ದೊರೆಗೆ ಸಂಬಂಧಿಸಿದೆ ಅಂದ್ರೆ ಕಾಕುಸ್ಥವರ್ಮ ಮತ್ತು ಸ್ಥಾಪಕ ಮಯೂರ ಶರ್ಮ. ಬಟ್ ಇಲ್ಲಿ ಏನಪ್ಪ ಕೇಳಿದ್ರೆ ಅಂದ್ರೆ ಆಡಳಿತ ಭಾಷೆಯ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ಮಾಹಿತಿ ಇದೆ ಸ್ಪರ್ಧತೆ. ಇದನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಕಾಕುಸ್ಥವರ್ಮ. ಶಾತವಾಹನರ ಪತನದ ನಂತರ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರ ನಾಡನ್ನು ಕಟ್ಟಿ ಆಳಿದ ರಾಜವಂಶ ಯಾವುದು ಅಂದ್ರೆ ಕದಂಬರು. ಕದಂಬರು ತಮ್ಮ ಆಳ್ವಿಕೆಯನ್ನು ಯಾವ ಶತಮಾನದ ಅವಧಿಯಲ್ಲಿ ವಿಸ್ತರಿಸಿದರು ಅಂದ್ರೆ 4ರಿಂದ 6ನೇ ಶತಮಾನ. ಇಂದಿನ ಯಾವ ಜಿಲ್ಲೆಗಳು ಪ್ರಾಚೀನ ಬನವಾಸಿ ಕದಂಬರ ರಾಜ್ಯದ ವ್ಯಾಪ್ತಿಯಲ್ಲೇ ಒಳಪಟ್ಟಿದ್ದೆವು ಅಂತ ಹೇಳಿದ್ರೆ ನೋಡಿ ಸ್ಪರ್ಧಾರ್ಥಿಗಳೇ, ಏನು ಜಿಲ್ಲೆಗಳನ್ನು ಕೇಳ್ಬಿಟ್ಟಿದ್ದೇನೆ. ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಧಾರವಾಡ, ಬೆಳಗಾವಿ ಮತ್ತು ಹಾಸನ ಇಲ್ಲಿದೆಯಲ್ಲ ಇದು. ಅದೇ ರೀತಿ ಕದಂಬರ ಮೂಲ ಪುರುಷನಾದ ಮಯೂರವರ್ಮನು ಆರಂಭದಲ್ಲಿ ತನ್ನ ವಿದ್ಯಾಭ್ಯಾಸಕ್ಕಾಗಿ ವೇದ ಅಧ್ಯಯನಕ್ಕಾಗಿ ಎಲ್ಲಿಗೆ ಹೋಗಿದ್ದ ಅಂದ್ರೆ ಕಂಚಿ ಅಥವಾ ಕಾಂಚೀಪುರ, ಪಲ್ಲವರ ರಾಜಧಾನಿಗೆ ಹೋಗಿರ್ತಾನೆ. ಅಲ್ಲಿ ಅಶ್ವಸೇನಿ ಅಂದ್ರೆ ಅವರು ಸ್ನಾನ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಅವನಿಗೆ ಹೀಯಾಳಿಸ್ತಾರೆ. ಅವನು ಪಲ್ಲವರನ್ನ ಸೋಲಿಸಿ ಕದಂಬ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನಂತ ನಾನು ಆಲ್ರೆಡಿ ಹಿಂದೆ ಹೇಳಿದ್ದೆ ಸ್ಪರ್ಧಾರ್ಥಿಗಳೇ. ಕದಂಬರ ಕಾಲದಲ್ಲಿ ಭೋಜನ ಭಟ್ಟರ ವೃತ್ತಿ ಅಥವಾ ವಿದ್ಯಾಕೇಂದ್ರಗಳಲ್ಲಿ ಪ್ರಸಿದ್ಧವಾದ ಸ್ಥಳ ಯಾವುದು ಅಂದ್ರೆ ತಾಳಗುಂದ. ಇದು ನನ್ನ ಕರ್ನಾಟಕ ಹಿಸ್ಟ್ರಿಯಲ್ಲಿ ಇಲ್ಲ ಸ್ಪರ್ಧಾರ್ಥಿಗಳೇ, ಇದನ್ನ ಅಪ್ಡೇಟ್ ಕೊಡ್ತೀನಿ. ಮಹಾಭಾರತದ ಕಾಲದಲ್ಲಿ ಬನವಾಸಿಯನ್ನು ಯಾವ ಹೆಸರಿನಿಂದ ಕರೆಯಲಾಗಿತ್ತು ಅಂದ್ರೆ ವೈಜಯಂತಿ ಅಥವಾ ವನವಾಸಿಕ ಅಂತ. ಮಹಾಭಾರತದ ಕಾಲದಲ್ಲಿ ಅಥವಾ ಗ್ರಂಥದಲ್ಲಿ ವನವಾಸಿಯನ್ನ ಏನಂತ ಉಲ್ಲೇಖಿಸಲಾಗಿದೆ ಅಂದ್ರೆ ವೈಜಯಂತಿ ಅಥವಾ ವನವಾಸಿಕ. ಮುಂದಿನ ಸ್ಲೈಡ್ ಹೋಗೋಣ. ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞ ಟಾಲಮಿಯು ತನ್ನ ಜಿಯೋಗ್ರಫಿ ಕೃತಿಯಲ್ಲಿ ಬನವಾಸಿಯನ್ನು ಯಾವ ಹೆಸರಲ್ಲಿ ಕರೆದಿದ್ದಾನೆ ಅಂದ್ರೆ ಬೈಜಾಟಿಯನ್ ಅಂತ ಕರೆದಿದ್ದಾನೆ ಸ್ಪರ್ಧಾರ್ಥಿಗಳೇ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಭಾರತಕ್ಕೆ ನೀಡಿದ ಚೀನಿ ಯಾತ್ರಿಕ ವೇನ್ಸ್ತಾಂಗ್ ಬನವಾಸಿಯನ್ನು ಏನಂತ ಕರೆದಿದ್ದಾನೆ ಅಂದ್ರೆ ಕೋನ್ಕಿನಾಪೋಲೋ ಅಥವಾ ಕೊಂಕಣಪುರ ಅಂತ ಕರೆದಿದ್ದಾನೆ. ಆಲ್ರೆಡಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಅದೇ ಕ್ವಶನ್ಸು ಇಲ್ಲಿ ನಿಮಗೆ ಆಗಿದೆ.
ಬನವಾಸಿಯನ್ನು ಪ್ರಾಚೀನ ಕಾಲದಲ್ಲಿ ಕೆಳಗಿನ ಯಾವ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಅಂದ್ರೆ ನೋಡಿ ಹೇಳಿದ್ನಲ್ಲ, ಕುಂತಳ ದೇಶ, ಸಂಜಯತ, ಕನಕಾವತಿ, ಮೇಲಿನ ಎಲ್ಲವೂ ಅಂದ್ರೆ ಮೇಲಿನ ಎಲ್ಲವೂ ಸ್ಪರ್ಧಾರ್ಥಿಗಳೇ. ಪರಶುರಾಮನು ಸಮುದ್ರದಿಂದ ಹೈಗು ಮತ್ತು ತುಳುವು ನಾಡನ್ನು ಸೃಷ್ಟಿಸಿದಾಗ ಅಲ್ಲಿ ವಿವಾಹಾರ್ಥವಾಗಿ ಬಂದ ಶಿವಪಾರ್ವತಿಯರ ಸಮ್ಮುಖದಲ್ಲಿ ಕದಂಬ ವೃಕ್ಷದಡಿ ಜನಿಸಿದ ಕದಂಬ ರಾಜವಂಶದ ಮೂಲ ಪುರುಷ ಯಾರು ಅಂದ್ರೆ ಮಯೂರ ಶರ್ಮ. ನೋಡಿ ಸ್ಪರ್ಧಾರ್ಥಿಗಳೇ, ನಾನು ಹೇಳಿದ್ದೆ ಕೆಲವು ಪುರಾಣಗಳಲ್ಲಿ ಏನು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಅದನ್ನ ಯಥಾವತ್ತಾಗಿ ತೆಗೆದು ಹಾಕಿರ್ತಾರೆ. ಅದಕ್ಕೆ ಇದೇ ಉದಾಹರಣೆ ಸ್ಪರ್ಧಾರ್ಥಿಗಳು. ಅದಕ್ಕೆ ನಾನು ಹೇಳ್ತೇನೆ, ಯಾವುದೇ ಒಂದೇ ಲೈನನ್ನ ಚಾಚು ತಪ್ಪದೆ ಓದಬೇಕಾಗುತ್ತೆ. ನೀವು ಪುಸ್ತಕವನ್ನ 360 ಹ್ಯಾಂಗಲಲ್ಲಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಮುಂದಿನ ಸ್ಲೈಡ್ ನೋಡೋಣ. ಶಿವನು ತ್ರಿಪುರಾಸುರನೊಡನೆ ಯುದ್ಧ ಮಾಡುತ್ತಿದ್ದಾಗ ಆತನ ಹಣೆಯಿಂದ ಕದಂಬ ವೃಕ್ಷದ ಮೇಲೆ ಬಿದ್ದ ಬೆವರ ಹನಿಯಿಂದ ಉದ್ಭವಿಸಿದವನು ಯಾರು ಅಂದ್ರೆ ಮುಕ್ಕಣ್ಣ ಕದಂಬ ಅಥವಾ ತ್ರಿಲೋಚನ ಕದಂಬ. ನೋಡಿ, ನಾನು ಇಮ್ಯಾಜಿನು ಮಾಡ್ಕೊಳಕ್ಕಾಗ್ತಿಲ್ಲ ಯಾವ ರೀತಿ ಎಲ್ಲ ಕ್ವಶನ್ ಕೇಳಿದಾನೆ ಅಂತ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮಹಾಭಾರತದ ಯಾವ ಪ್ರಸಿದ್ಧ ಪಾತ್ರವು ದಕ್ಷಿಣಕ್ಕೆ ಬಂದು ಶಿವನು ಪ್ರಾರ್ಥಿಸಿದಾಗ ಕದಂಬ ಪುಷ್ಪಗಳು ಆಗಸದಿಂದ ಮಳೆಗೆರೆದು ಮುಕ್ಕಣ್ಣ ಕದಂಬನು ಉದ್ಭವಿಸಿನೆಂದು ಪ್ರತೀತಿ ಇದೆ ಅಂದ್ರೆ ಅಶ್ವತ್ಥಾಮ. ನನಗಂತೂ ಯಾವ ರೀತಿ ಕ್ವಶನ್ ತೆಗಿತಾನೆ, ಏನ್ ಮಾಡ್ತಾನೆ, ವಿ ಕಾಂಟ್ ಪ್ರೆಡಿಕ್ಟ್ ಸ್ಪರ್ಧಾರ್ಥಿಗಳ, ನಾವು ಯಾರು ಊಹೆ ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ನಾನು ಪದೇ ಪದೇ ಹೇಳ್ತಿರ್ತೀನಿ, ಪುಸ್ತಕವನ್ನ ನೀಟಾಗಿ ಸ್ಟಡಿ ಮಾಡಿ ಸ್ಪರ್ಧಾರ್ಥಿಗಳೇ. 19ನೇ ಕ್ವಶನ್ ನೋಡೋಣ. ಕದಂಬರ ವಂಶನಾಮ ಬರಲು ಕಾರಣವಾದ ಪೌರಾಣಿಕ ವೃಕ್ಷ ಯಾವುದು ಅಂದ್ರೆ ಕದಂಬ ವೃಕ್ಷ. ಇಲ್ಲಿ ನೋಡಿ, ಆಲದ ಮರ, ಅಶ್ವತ್ಥ ಮರ, ಕದಂಬ ವೃಕ್ಷ, ಬೇವಿನ ಮರ ಅಂದ್ರೆ ಕದಂಬ ವೃಕ್ಷ. ಕದಂಬರ ವಂಶವು ಉತ್ತರ ಭಾರತದ ನಾಗವಂಶಕ್ಕೆ ಸೇರಿದೆ ಎಂದು ಯಾವ ತಾಮ್ರ ಶಾಸನ ತಿಳಿಸುತ್ತೆ ಅಂದ್ರೆ ಮೊದಲನೇ ಕೃಷ್ಣವರ್ಮನ ದೇವಗಿರಿ ತಾಮ್ರ ಶಾಸನ ತಿಳಿಸುತ್ತೆ. ಮುಂದಿನ ಸ್ಲೈಡ್ ಹೋಗೋಣ. ಐತಿಹಾಸಿಕವಾಗಿ ಅತ್ಯಂತ ನಂಬಿಕಾರ್ಹವಾದ ಮತ್ತು ಕದಂಬರು ಕನ್ನಡಿಗರು ಹಾಗೂ ಬ್ರಾಹ್ಮಣ ವಂಶಸ್ಥರು ಎಂದು ಸ್ಪಷ್ಟಪಡಿಸುವ ಶಾಸನ ಯಾವುದು ಅಂದ್ರೆ ತಾಳಗುಂದ ಶಾಸನ. ಅದೇ ರೀತಿ ತಾಳಗುಂದ ಶಾಸನದ ಪ್ರಕಾರ ಮಯೂರವರ್ಮನು ಯಾವ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರನಾಗಿದ್ದನು ಅಂದ್ರೆ ಮಾನವ್ಯ ಗೋತ್ರ. ನೋಡಿ, ಗೋತ್ರದ ಬಗ್ಗೆನೂ ಕ್ವಶನ್ ಆಗಿದೆ. ನೆಕ್ಸ್ಟ್ ಕ್ವಶನ್ನು, ಕಾಂಚಿಯ ಘಟಿಕಾಸ್ಥಾನದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಯಾರ ಅಶ್ವಸೇನೆಯಿಂದ ಅವಮಾನಿತನಾದ ಮಯೂರ ಶರ್ಮನು ರಾಜಸತ್ತೆಯನ್ನು ಸ್ಥಾಪಿಸಲು ನಿರ್ಧರಿಸಿದನು ಅಂದ್ರೆ ಪಲ್ಲವರು ಮಾಡಿದ ಅವಮಾನಕ್ಕಾಗಿ ಏನಪ್ಪಾ ಅಂದ್ರೆ ಒಂದು ರಾಜ್ಯವನ್ನ ಕಟ್ಟಬೇಕು ಅಂತ ಒಂದು ನಿರ್ಧಾರ ಮಾಡ್ತಾನೆ. ಹಾಗೆ ಜೈನ ಪರಂಪರೆಯ ಪ್ರಕಾರ ಕದಂಬ ವಂಶವು ಮೂಲ ಪುರುಷನಾದ ಮಯೂರವರ್ಮನು ಯಾರ ಸಹೋದರಿಯ ಮಗನೆಂದು ಹೇಳಲಾಗಿದೆ ಅಂದ್ರೆ ಅನಂತಜೀನ ಋತೀಂದ್ರನ ಮಗ ಅಂತ ತಿಳಿಸಲಾಗಿದೆ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ಇನ್ನೂ ಕ್ವಶನ್ಸ್ ಇದಾವೆ. ಮಯೂರ ಶರ್ಮನು ಪೂರ್ವಜರ ತಂದೆ ಮತ್ತು ತಾತ ಕುರಿತು ಸ್ಪಷ್ಟ ಮಾಹಿತಿ ನೀಡುವ ಬನವಾಸಿಯ ಶಾಸನ ಯಾವುದು ಅಂದ್ರೆ ಗುಡ್ನಾಪುರ ಶಾಸನ. ಗುಡ್ನಾಪುರ ಶಾಸನದ ಪ್ರಕಾರ ಮಯೂರವನ ತಂದೆ ಮತ್ತು ತಾತನ ಹೆಸರುಗಳು ಏನಂದ್ರೆ ಬಂಧುಸೇನ ಮತ್ತು ವೀರಶರ್ಮ. ಕದಂಬ ವಂಶದ ಮೊದಲ ದೊರೆಯು ದ್ವಿಜೋತ್ತಮ ಬ್ರಾಹ್ಮಣನಾಗಿದ್ದನೆಂದು ಯಾವ ಶಾಸನ ತಿಳಿಸುತ್ತೆ ಅಂದ್ರೆ ಮಳವಳ್ಳಿ ಶಾಸನ ತಿಳಿಸುತ್ತೆ. ಇತ್ತೀಚೆಗೆ ನಡೆದ ಉತ್ಖನನದ ಸಂದರ್ಭದಲ್ಲಿ ತಾಳಗುಂದದಲ್ಲಿ ಪತೆಯಾದ ಅಪೂರ್ಣ ಶಾಸನದ ಮೇಲಿನ ಯಾವ ವಸ್ತುವಿನ ಮೇಲಿದೆ ಅಂದ್ರೆ ಸಿಂಹ ಕಟಾಂಜನ ವಸ್ತುವಿನ ಮೇಲಿದೆ ಸ್ಪರ್ಧಾರ್ಥಿಗಳೇ ನೋಡಿದ್ರಲ್ಲ ನೀವು, ಇನ್ನು ಕದಂಬರ ಅಂದ್ರೆ 4.1 ವಿಡಿಯೋದಲ್ಲಿ 28 ಕ್ವಶನ್ಗಳು MCQs ಅಂದ್ರೆ ಪ್ರೀವಿಯಸ್ ಇಯರ್ ಏನೆಲ್ಲ ಕ್ವಶನ್ಸ್ ಆಗಿದೆ 28 ಕ್ವಶನ್ಗಳು ಕೇವಲ 2 ಟಾಪಿಕ್ ಅನ್ನ ತಗೊಂಡು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ನೋಡಿ, ಇದನ್ನ ಬಿಟ್ಟು ಏನಾದರೂ ಕ್ವಶನ್ಸ್ ಸಿಗುತ್ತೆ ನಿಮಗೆ, ನನಗಿನ್ನೂ ಸಂತೋಷ. ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ. ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿ ಅರ್ಧಂಬರ್ಧ ವಿಡಿಯೋ ಯಾವುದೇ ಕಾರಣಕ್ಕೂ ನೋಡಬೇಡಿ. ಯಾಕಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ನಾನು ಪದೇ ಪದೇ ಹೇಳ್ತಿರ್ತೀನಿ, ನಾನು ತುಂಬಾ ಎಕ್ಸಲೆಂಟ್ ಕರ್ನಾಟಕ ಹಿಸ್ಟರಿ ಮಾಸ್ಟರ್ ಪುಸ್ತಕವನ್ನ ಬರೆದಿದ್ದೀನಿ. ಅದನ್ನ ತಗೊಂಡು ನೋಡಿ. ಯಾಕಂದ್ರೆ ಈಗ ಹೆಲ್ಪ್ ಆಗಿಲ್ಲ ಅಂದ್ರೆ ಮುಂದಿನ ಎಕ್ಸಾಮ್ಸ್ಗೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಾಕಷ್ಟು ಲೈಬ್ರರಿಯಲ್ಲಿ ನೋಡಿದ್ದೀನಿ. ಎಲ್ಲ ನನ್ನ ಕರ್ನಾಟಕ ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಂಡು ಓದ್ತಿರ್ತಾರೆ. ಅದು ನನಗೆ ತುಂಬಾ ಖುಷಿ ಆಗ್ತಿದೆ. ಸಾಧ್ಯವಾದರೆ ಇವತ್ತು ಇನ್ನೊಂದು ಕನ್ನಡದ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಸಂಡೇ ಇರೋ ಕಾರಣದಿಂದ ನನಗೂ ಯಾವುದೇ ಕೆಲಸ ಇರೋದಿಲ್ಲ. ಆ ಕಾರಣದಿಂದ ಕ್ಲಾಸ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನಾನು ಪದೇ ಪದೇ ಹೇಳ್ತಿರ್ತೀನಿ, ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.